ಹೇ ಗೈಸ್, ವೆಲ್ಕಮ್ ಟು ಮೈ ಮಂಡೇ ಮಿನಿ ಬ್ಲಾಗ್. ನಾನಿವತ್ತು ಡಿನ್ನರ್ಗೆ ಆಲೂ ಪರೋಟ ಹಾಗೆ ಸ್ಟಫ್ಡ್ ಬೆಂಡಿ ಫ್ರೈನ ಮಾಡ್ಕೊಳ್ತಾ ಇದ್ದೀನಿ. ಫಸ್ಟು ಆಲೂ ಪರೋಟನ ಮಾಡೋದಕ್ಕೆ ಗೋಧಿ ಹಿಟ್ಟನ್ನು ಕಲಸಿ ಒಂದು ಅರ್ಧ ಗಂಟೆ ನೆನೆಯೋದಕ್ಕೆ ಇಟ್ಕೊಂಡೆ. ನೆಕ್ಸ್ಟು ಆಲೂ ಸ್ಟಫಿಂಗ್ಗೆ ಬೇಯಿಸ್ಕೊಂಡಿರೋ ಆಲೂಗಡ್ಡೆನ ಮ್ಯಾಶ್ ಮಾಡಿಕೊಂಡು ಅದಕ್ಕೆ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರೋ ಈರುಳ್ಳಿ, ಮೆಣಸಿನಕಾಯಿ, ಕೊತ್ತಂಬರಿ, ಸಾಲ್ಟು, ಜೀರಿಗೆ ಪೌಡರು, ಪೆಪ್ಪರ್ ಪೌಡರು, ಅರ್ಧ ಸ್ಪೂನಷ್ಟು ಚಿಲ್ಲಿ ಪೌಡರು ಹಾಗೆ ಧನಿಯಾ ಪೌಡರ್ ಹಾಕಿ ಮಿಕ್ಸ್ ಮಾಡಿಕೊಂಡೆ. ನೆಕ್ಸ್ಟು ಸ್ಟಫ್ಡ್ ಬೆಂಡಿ ಫ್ರೈನ ಮಾಡೋದಕ್ಕೆ ಒಂದು ಮಿಕ್ಸರ್ ಜಾರಿಗೆ ಕಡಲೆ ಬೀಜ, ಬಿಳಿ ಎಳ್ಳು, ಹಸಿಮೆಣಸಿನಕಾಯಿ, ಕೊತ್ತಂಬರಿ, ಕರಿಬೇವು, 1 ಸ್ಪೂನ್ ಜೀರಿಗೆ ಹಾಗೆ ಧನಿಯಾ ಪೌಡರು, ಚಿಲ್ಲಿ ಪೌಡರು, ಅರಶಿನ, 1 ಸ್ಪೂನ್ ಕಡಲೆ ಹಿಟ್ಟು, ಸ್ವಲ್ಪ ಹುಣಸೆಹಣ್ಣು ಹಾಗೆ ಉಪ್ಪನ್ನು ಹಾಕಿ ಗ್ರೈಂಡ್ ಮಾಡ್ಕೊಳ್ತಾ ಇದ್ದೀನಿ. ನೆಕ್ಸ್ಟ್ ಬೆಂಡೆಕಾಯಿನ ಈ ರೀತಿ ಮಧ್ಯಕ್ಕೆ ಸೀಳಿ ರುಬ್ಕೊಂಡಿರೋ ಮಸಾಲನ ಇನ್ಸೈಡು ಸ್ಟಫಿಂಗ್ನ ಮಾಡಿಕೊಂಡು ಸ್ವಲ್ಪ ಆಯಿಲ್ನ ಹಾಕಿ ಎರಡೂ ಸೈಡು ನೀಟಾಗಿ ಫ್ರೈ ಮಾಡಿಕೊಂಡ್ರೆ ಬೆಂಡಿ ಫ್ರೈ ರೆಡಿ ಆಗುತ್ತೆ. ಪರಾಟನ ಮಾಡೋದಕ್ಕೆ ಆಲೂ ಮಸಾಲನ ಈ ರೀತಿ ಚಪಾತಿ ಒಳಗಡೆ ಇಟ್ಟು ಲಟ್ಟಿಸ್ಕೊಂಡು ಎರಡೂ ಸೈಡು ಬೇಯಿಸ್ಕೊಂಡ್ರೆ ಆಲೂ ಪರೋಟ ಕೂಡ ರೆಡಿ ಆಗುತ್ತೆ. ಸೊ ಇದಾಗಿತ್ತು ನನ್ನ ಇವತ್ತಿನ ಡಿನ್ನರ್ ರೆಸಿಪಿ. ಬಾಯ್.